ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತು 13/6/2025. ಸೊ ಇವತ್ತಿನ ಕೆ ಅಪ್ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಜೊತೆಗೆ ಒಂದು ಇಂಪಾರ್ಟೆಂಟ್ ಥಿಂಗ್ಸನ್ನು ಕೂಡ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಪ್ರತಿ ಸಂಜೆ 4:15 ನಂತರ ನಾನು ಲೈವಲ್ಲಿ ಬರ್ತೇನೆ. ಲೈವಲ್ಲಿ ಬಂದಾಗ ಕೂಡ ನೀವು ನನಗೆ ಕಾಮೆಂಟ್ಗಳನ್ನು ಕೇಳಬಹುದಾಗಿದೆ. ಸೊ ನೋಡಿ ಅಭ್ಯರ್ಥಿಗಳು, ಇವತ್ತಿನ ಅಪ್ಡೇಟ್ ಏನಾಗ್ತಿದೆ ಅಂದರೆ ಜಸ್ಟ್ ಇವಾಗ ಅಪ್ಡೇಟ್ ಆಗ್ತಾ ಇರುವಂಥದ್ದು ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಆಗಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು B ಫಾರ್ಮಸಿ ವಿದ್ಯಾರ್ಥಿಗಳು ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ಅಪ್ಡೇಟ್ ಮಾಡ್ತಾರೆ. ಆದರೆ ಈಗ ಜಸ್ಟ್ ಅಪ್ಡೇಟ್ ಆಗಿರುವಂಥದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಅದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಲೇಟಾಗಿ ಅಪ್ಡೇಟ್ ಮಾಡ್ತಾರೆ. ಸೊ ಅದು ನೀವು ನೋಡ್ತಾ ಇರಬೇಕಾಗುತ್ತೆ. ನೀವು ಏನು ಮಾಡಬೇಕಂತಂದರೆ ಪ್ರವೇಶಕ್ಕೆ ಹೋಗಿ UG CET ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಹೋಗಬೇಕಾಗುತ್ತೆ, ಇಲ್ಲಿ ಎಲ್ಲರೂ ಬಂದಿದೆ ಅಂತೇಳಿ. ಬಟ್ ಸದ್ಯಕ್ಕೆ ಇಂಜಿನಿಯರಿಂಗ್ ಅಪ್ಡೇಟನ್ನು ಮಾಡಿದ್ದಾರೆ ಅಷ್ಟೇ. ಓಕೆ, ಇವತ್ತಿನ ಅಪ್ಡೇಟ್ ಈ ರೀತಿಯಾಗಿರುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ BSc ನರ್ಸಿಂಗ್ ಮಾಡೋರಿಗೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನಿಮ್ಮ ಒಂದು ಡೌಟ್ ಇದೆ. ತುಂಬ ಜನ ಡೌಟ್ ಇದೆ. ನಾನು ಸುಮಾರು ಸಲ ಹೇಳಿದ್ದೀನಿ, ಲೈವಲ್ಲಿ ಬಂದಾಗ ಹೇಳಿದ್ದೀನಿ. ಅಪ್ಲಿಕೇಶನ್ ನೋಡಿರಿ, BSc ನರ್ಸಿಂಗ್ ಮಾಡಬೇಕಂದ್ರೆ ಅಪ್ಲಿಕೇಶನ್ಗಳನ್ನು ಬಿಡೋಂಗಿಲ್ಲ. KCET ಎಕ್ಸಾಮ್ ಬರೆದಿರಬೇಕು, ರ್ಯಾಂಕ್ ಬಂದಿರಬೇಕು, BSc ನರ್ಸಿಂಗ್ ರ್ಯಾಂಕ್ ಬಂದಿರಬೇಕು. ಅಂಥವುಗಳಿಗೆ ಮಾತ್ರ ಏನು ಮಾಡ್ತಾರೆ ಅಂತಂದರೆ ಕೌನ್ಸ್ಲಿಂಗ್ ಮಾಡ್ತಾರೆ, ಅಪ್ಲಿಕೇಶನ್ ಬಿಡೋಂಗಿಲ್ಲ. ಸರ್, ನಾನು KCET ಎಕ್ಸಾಮ್ ಕೂಡ ಬರೆದಿದ್ದೀನಿ, ರ್ಯಾಂಕು ಕೂಡ ಬಂದಿದೆ, ಮತ್ತು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತಂದರೆ ಅಪ್ಲಿಕೇಶನ್ ಬಿಡೋಂಗಿಲ್ಲ, ನೀವು ಕೌನ್ಸ್ಲಿಂಗಿಗೆ ಕಾಯಬೇಕು. ಕೌನ್ಸ್ಲಿಂಗ್ ಅಂದರೆ ಏನು? ಇವಾಗ ಬಿಡ್ತಾರೆ ನೋಡಿರಿ, ಇಂಜಿನಿಯರಿಂಗ್ ಆಯ್ಕೆ ಮಾಡೋದು. ಅದ್ರ ಜೊತೆಗೇ BSc ನರ್ಸಿಂಗ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಡ್ತಾರೆ, ಮತ್ತು ಅಪ್ಲಿಕೇಶನ್ಗಳನ್ನು ಬಿಡೋಂಗಿಲ್ಲ. ಕ್ಲಿಯರ್ ಆಗಿದೆಯಾ? ಭಾಳ ಜನ ಕಾಮೆಂಟಲ್ಲಿ ಬಂದಾಗ BSc ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತೀರಿ. ನೋಡಿರಿ, ಯಾರು KCET ಎಕ್ಸಾಮ್ ಬರೆದಿದ್ದಾರೆ, ಯಾರ್ದು KCET ರ್ಯಾಂಕ್ ಬಂದಿದೆ, ಅವ್ರುಗಳಿಗೆ ಮತ್ತೆ ಅಪ್ಲಿಕೇಶನ್ ಬಿಡೋಂಗಿಲ್ಲ. ಮತ್ತು ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಕೂಡ ಯಾರಿಗೆ ಬಿಡೋಂಗಿಲ್ಲ. ಇನ್ ಕೇಸ್ ಆಫ್ ಸರ್, ನಾವು KCET ಎಕ್ಸಾಮನ್ನು ಬರೆದಿಲ್ಲ, KCET ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ನೀವು ಮುಂದಿನ ವರ್ಷ ತನಕ ಕಾಯಬೇಕು. ಗೌರ್ಮೆಂಟ್ ಸೀಟ್ ಬೇಕಂದರೆ ಮುಂದಿನ ವರ್ಷ ತನಕ ಕಾಯಬೇಕು. ಯಾಕಂದರೆ ಕರ್ನಾಟಕದಲ್ಲಿ BSc ನರ್ಸಿಂಗ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ KCET ಎಕ್ಸಾಮ್ ಬರೀಲೇಬೇಕಾಗಿದೆ. ಇಲ್ಲ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೋದು ಪ್ರೈವೇಟ್ ಕಾಲೇಜಲ್ಲಿ. ಓಕೆನಾ? ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.